ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಗುಡಿಯಲ್ಲಿ ಮನೆಯಲ್ಲಿ ಪೂಜೆಯನ್ನು ಪಡೆದೋರು ಕಣ್ಣಾರೆ ಕಂಡಾರು ಕಾಣಬಾರೋ. ಕಣ್ಣಾರೆ ಕಂಡಾರು ಕಾಣಬಾರೋ. Zumba will be starting in very short time. Please all the ladies go inside that in front of the stage. ಗಮನಿಸಬೇಕು. ಬ್ಯಾಚಸ್ ಈಗ ಸ್ವಲ್ಪ ಹೊತ್ತಿ ಕೊಡ್ತೇವೆ. ಜಸ್ಟ್ ಒಳಗಡೆ ಹೋಗ್ರಿ, ಅಲ್ಲಿ ಕೌಂಟರ್ ಹಾಕಿರ್ತೀವಿ, ಅಲ್ಲಿಂದ ಯಾರು ಗಂಗೆಯರಾಗಿ ಜ್ಞಾನ ಅಮೃತ ಕುಡಿಸಿ, ಯಾರು ಪಾರ್ವತಿಯಾಗಿ ಹರ್ಷ ಸುರಿಸಿ. ಯಾರು ಗಂಗೆಯರಾಗಿ ಜ್ಞಾನ ಅಮೃತ ಕುಡಿಸಿ, ಯಾರು ಪಾರ್ವತಿಯಾಗಿ ಹರ್ಷ ಸುರಿಸಿ. ಪೊರೆದ ದೇವತೆಯವರು ಇಂದು ಬಂದರು ಮರಳಿ. ಪೊರೆದ ದೇವತೆಯವರು ಇಂದು ಬಂದರು ಮರಳಿ. ಬಾಯಾರಿದ ಜಗಕ್ಕೆ ಜಲಧಾರೆ ಸುರಿಸಿ, ಬಾಯಾರಿದ ಜಗಕ್ಕೆ ಜಲಧಾರೆ ಸುರಿಸಿ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಯಾರು ತಾಮೀನಾಕ್ಷಿ, ಯಾರು ಸತ್ಯದ ಸಾಕ್ಷಿ, ಯಾರ್ಯಾರು ಜಗಕ್ಕೆ ಕಣ್ಕೊಟ್ಟ ಕಾಮಾಕ್ಷಿ. ಯಾರು ತಾಮೀನಾಕ್ಷಿ, ಯಾರು ಸತ್ಯದ ಸಾಕ್ಷಿ, ಯಾರ್ಯಾರು ಜಗಕ್ಕೆ ಕಣ್ಕೊಟ್ಟ ಕಾಮಾಕ್ಷಿ. ಸೃಷ್ಟಿಯಲ್ಲಿ ಸ್ವರ್ಗವನ್ನು ಕಟ್ಟಲ್ಕೆ ಬಂದಾರೋ. ಸೃಷ್ಟಿಯಲ್ಲಿ ಸ್ವರ್ಗವನ್ನು ಕಟ್ಟಲ್ಕೆ ಬಂದಾರು. ಭುವಿಯಲ್ಲಿ ಸುಜ್ಞಾನವೆತ್ತಲ್ಕೆ ನಿಂದಾರು. ಭುವಿಯಲ್ಲಿ ಸುಜ್ಞಾನವೆತ್ತಲ್ಕೆ ನಿಂದಾರು. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ನೀವು ಕೂತಿದ್ದೀರಿ ಹಾಗೂ ಅದಮ್ಯ ಉತ್ಸಾಹ ಹಾಗೂ ಚೇತನೆಯಿಂದ ನೀವು ಭಾಗವಹಿಸ್ತಾ ಇರೋದು ಇದು ನಿಜವಾಗಿಯೂ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಇವತ್ತಿನ ಒತ್ತಡದ ಜೀವನದಲ್ಲಿ ಆರೋಗ್ಯದ ಕಡೆ ಲಕ್ಷ್ಯ ಕೊಡೋದು ಇದು ಬಹಳ ಮಹತ್ವಪೂರ್ಣ ಆಗಿದೆ. ಯಾರು ದುರ್ಗೆಯು ಆಗಿ ದುರ್ಗುಣವ ಕಳೆದಾರೋ, ಯಾರು ಕಾಳಿಯು ಆಗಿ ಕಾಳಿಕೆಯ ಕಿತ್ತಾರೋ. ಯಾರು ದುರ್ಗೆಯು ಆಗಿ ದುರ್ಗುಣವ ಕಳೆದಾರೋ, ಯಾರು ಕಾಳಿಯು ಆಗಿ ಕಾಳಿಕೆಯ ಕಿತ್ತಾರೋ. ಸಂತೋಷಿಮ ಆಗಿ ಸಂತುಷ್ಟಿಗೈದಾರೋ. ಸಂತೋಷಿಮ ಆಗಿ ಸಂತುಷ್ಟಿಗೈದಾರು. ದೇವಿ ದೇವತೆಯಾಗಿ ಪೂಜೆ ಪಡೆದಾರು. ದೇವಿ ದೇವತೆಯಾಗಿ ಪೂಜೆ ಪಡೆದಾರು. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಉತ್ಸಾಹದಿಂದ ಬಂದಿದ್ದೀರಿ, ಇದು ಬಹಳ ಮಹತ್ವದ. ಮೆಚ್ಚಿನ ಭಗಿನಿಯರೇ, ಒಂದು ಮಹತ್ವಪೂರ್ಣ ಮಾತನ್ನು ನಿಮಗೆ ಹೇಳ ಬಯಸ್ತಾ ಇದ್ದೀನಿ. ಒಂದು ಗಿಡದಿಂದ 10,000 ಮ್ಯಾಚ್ ಸ್ಟಿಕ್ಗಳು ನಾವು ತಯಾರಿಸಬಹುದು. ಯಾರು ಲಕ್ಷ್ಮಿಯು ಆಗಿ ಸುಜ್ಞಾನ ಸುರಿದೋರು, ಯಾರು ಸರಸ್ವತಿ ವೀಣೆ ಝೇಂಕರಿಸಿ ಮಿಡಿದೋರು. ಯಾರು ಲಕ್ಷ್ಮಿಯು ಆಗಿ ಸುಜ್ಞಾನ ಸುರಿದೋರು, ಯಾರು ಸರಸ್ವತಿ ವೀಣೆ ಝೇಂಕರಿಸಿ ಮಿಡಿದೋರು. ವರದಾನ ವರ್ಷವನ್ನು ಹರ್ಷದಲ್ಲಿ ಕೊಟ್ಟೋರು. ವರದಾನ ವರ್ಷವನ್ನು ಹರ್ಷದಲ್ಲಿ ಕೊಟ್ಟೋರು. ಪೂಜೆಯನ್ನು ಪಡೆದು ವರನೂರು ಇತ್ತೋರು. ಪೂಜೆಯನ್ನು ಪಡೆದು ವರನೂರು ಇತ್ತೋರು.
ಯಾರು ವೈಷ್ಣವಿಯಾಗಿ ವಿಷವನ್ನು ಕಳೆದೋರು ಗಾಯತ್ರಿಯಾಗಿ ಚೈತನ್ಯ ಕೊಟ್ಟೋರು ಯಾರು ವೈಷ್ಣವಿಯಾಗಿ ವಿಷವನ್ನು ಕಳೆದೋರು ಗಾಯತ್ರಿಯಾಗಿ ಚೈತನ್ಯ ಕೊಟ್ಟೋರು ಅವರವರೇ ಅವರಿಂದು ಬಂದಾರು ತಂದಾರು ಜಗವ ಮತ್ತೊಮ್ಮೆ ಪಾವನವಗೈದಾರು ಜಗವ ಮತ್ತೊಮ್ಮೆ ಪಾವನವಗೈದಾರು ಜಗವ ಮತ್ತೊಮ್ಮೆ ಪಾವನವಗೈದಾರು. ಮುಂದೆ ಇಲ್ಕಲ್ ಸೀರೆ ಹುಟ್ಕೊಂಡು ಅವರು ಸಹ ಜುಂಬಾ ಮಾಡಿದ್ದು ನಾವು ನೋಡು ನಮ್ಮ ಮಹಿಳೆಯರ ಶಕ್ತಿ. ಅದಕ್ಕೆ ಆ ದಿಶೆಯಲ್ಲಿ ನೀವು ಸತತವಾಗಿ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತ ಹೇಳಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸಂಘಟಕರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೇನೆ. ಹೆಜ್ಜೆ ಅದು ಸಾಧಾರಣ ಹೆಜ್ಜೆ ಅಲ್ಲ. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸೋದಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಮಾಜಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಂತಹ ಚಂದಾವರ್ಕರ್ ಮೇಡಮ್ ಅವರಿಗೆ, ಹಾಗೆ ನಮ್ಮ ಸಿಇಒ ಆಗಿರ್ತಕ್ಕಂಥ ಪ್ರಭುರವರಿಗೆ, ಮತ್ತು ವಿಶೇಷವಾಗಿ ಈ ಒಂದು ದೇಶದಲ್ಲಿ ಸ್ವಚ್ಛತೆ ಮತ್ತು ಆ ಸ್ವಚ್ಛತೆಯನ್ನ ಕೇಂದ್ರಿತವಾಗಿರುವಂತಹ ಚಟುವಟಿಕೆ ಮಾಡುವಂತಹ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗ ಇದೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಕಸದವರಿಗೆ ಕೊಡ್ತೀರೋ ಆ ವರ್ಕರ್ಗಳ ಮಧ್ಯೆ, ಆ ಕೆಲಸಗಾರರ ಮಧ್ಯೆ ಕೆಲಸ ಮಾಡುವಂತ ಆಯೋಗ, ಆ ಆಯೋಗದ ಕೇಂದ್ರದ ಇಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಇಡೀ ಬಾಗಲಕೋಟೆ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವರ್ಲ್ಡ್ ರೆಕಾರ್ಡ್ ಈ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡಿ ಎಲ್ಲ ನಮ್ಮ ತಾಯಂದಿರು ಸರಿಯಾಗಿ ಓಡಿದಾರೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಅದನ್ನ ಅಧಿಕೃತವಾಗಿ ಇಡೀ ಜಗತ್ತಿಗೆ ಅದನ್ನು ಪ್ರಸಾರ ಮಾಡೋದಕ್ಕೆ ಆಗಮಿಸಿರುವಂತಹ ವರ್ಲ್ಡ್ ರೆಕಾರ್ಡಿನ ಆಫೀಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಈ ಸಂಘಟನೆಯ ಮುಖಂಡರು ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂತಹ ಉತ್ಸಾಹದಿಂದ ಎಲ್ಲ ಸಾವಿರಾರು ಕಾರ್ಯಕರ್ತರನ್ನ, ಸಾವಿರಾರು ವಾಲಂಟಿಯರ್ಸ್ ಅನ್ನ ಸೇರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲು ಕಾರಣೀಭೂತರು ಯಾರು ಅಂತಂದ್ರೆ ಶಿವಕುಮಾರ್ ಸೂರ್ಪುರ್ಮಠ್ ಅವರ ನೇತೃತ್ವದಲ್ಲಿ ಇದೊಂದು 4ನೇ ಬಾರಿ ಯಶಸ್ವಿ ಕಾರ್ಯಕ್ರಮ ಆಗ್ತಾ ಇದೆ. ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಸಫಾಯಿ ಕರ್ಮಚಾರಿ ಪರಿಷತ್ತು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಹೀಗೆ ಎಲ್ಲಾ ಸಂಸ್ಥೆಗಳ ಕಾರ್ಯಕರ್ತರು, ಸ್ವಯಂ ಸೇವಕರು ಸೇರಿ ಇದೊಂದು ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕೂಡ ನಾನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಬಾಗಲಕೋಟೆ ನಗರದವರು ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ಓಟಗಾರರಿಗೆ, ವಿಶೇಷವಾಗಿ ನನ್ನೆಲ್ಲ ತಾಯಂದಿರಿಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ನಡೆಯುವಂತಹ ನಡಿಗೆ, ನೀವು ಹಾಕುವಂತಹ ಹೆಜ್ಜೆ ಅದು ಭಾರತ ದೇಶದ ಬೆಳವಣಿಗೆಯ ಹೆಜ್ಜೆ ಆಗಬೇಕು. ಭಾರತ ಇಡೀ ಜಗತ್ತಿಗೆ ನಂಬರ್ 1ನೇ ಸ್ಥಾನಕ್ಕೆ ತಗೊಂಡು ಬರುವಂತಹ ಹೆಜ್ಜೆ ಇದಾಗಬೇಕು. ಇದು ವರ್ಲ್ಡ್ ರೆಕಾರ್ಡ್ ಆಗುವಂತಹ ಹೆಜ್ಜೆಗೆ ತಾವೆಲ್ಲರೂ ಅಣಿಯಾಗಿದ್ದೀರಿ ಅನ್ನುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ವಂದಾರ್ಪಣೆಯನ್ನ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಅತ್ಯಂತ ಹೃದಯ ಸ್ಪರ್ಶಿ ಮಾತುಗಳನ್ನು ಆಡಿರ್ತಕ್ಕಂಥ ಸನ್ಮಾನ್ಯ ಶಿರೇಮನೆಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಈಗ ವಿಶ್ವ ದಾಖಲೆಯನ್ನ ಬರೀತಕ್ಕಂತಹ ಓಟದಲ್ಲಿ ತಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀರಾ. ಈ ಒಂದು ನಿಮ್ಮ ಓಟದ ಸ್ಪರ್ಧೆಯ ನಿಯಮಗಳಿಗೆ ಅನುಗುಣವಾಗಿ ಒಂಚೂರು ವಿಶೇಷ ಸೂಚನೆಗಳನ್ನ
वॉलंटियरिंग टीम उन्होंने बहुत अच्छा मैनेज किया। अदरवाइज 4 रन में काफ़ी सारे प्रॉब्लम्स होते हैं, लोग गिर जाते हैं, धक्का मुक्की होती है, पर इस बार कुछ भी नहीं हुआ और अच्छी तरह से ये और प्रशासन, रियल स्पोर्ट्स एंड ऑल इंडिया इंस्टीट्यूट जो सेल्फ गवर्नमेंट की टीम सुबह से मेहनत कर रही है ये सक्सेसफुल बनाने के लिए, तो मैं उनका भी धन्यवाद करता हूं। और स्वच्छता कर्मचारी जिन्होंने इसमें पार्टिसिपेट किया है, ब्रह्मा कुमारी और यहाँ के जितने भी एसोसिएशंस और लेडीज़ की जितनी भी विंग्स है जिन्होंने सपोर्ट किया है, मैं उनका भी धन्यवाद करता हूँ कि ऐसे छोटी जगह पे इतना बड़ा आयोजन मैंने पहली बार देखा है और ये लोगों की सक्सेस है, उनके लिए तालियां होनी चाहिए। और थैंक यू अलेक्जेंड्रा, इसके लिए भी ये अपनी मेहमान है इंडिया की, तो उसके लिए भी हम तो रियल स्पोर्ट्स एसोसिएशन, ऑल इंडिया इंस्टीट्यूट ऑफ सेल्फ गवर्नमेंट की टीम और जो अपना स्वच्छता एसोसिएशन जो है उनके चीफ, उनकी टीम में से कोई भी स्टेज पे आ जाए।